ಸಿಲಿಕಾನ್ ಸಿಟಿಯಲ್ಲಿ ಫುಟ್ಪಾತ್ ಒತ್ತುವರಿ ಹೊಸದೇನಲ್ಲ. ಆದರೆ ನಗರದ ಬೀದಿ ವ್ಯಾಪಾರಿಗಳ ಮೇಲೆ ಇದೀಗ ಉದ್ಯಮಿಗಳ ಕಣ್ಣು ಬಿದ್ದುಬಿಟ್ಟಿದೆ. ಯಾರೆಲ್ಲ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಾರೋ ಅವರ ವಿರುದ್ಧ ದಂಡ ವಿಧಿಸುವಂತೆ ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಫುಟ್ಪಾತ್ ವ್ಯಾಪಾರಿಗಳ ವಿರುದ್ಧ ಉದ್ಯಮಿ ಕಿರಣ್ ಮಜುಂದಾರ್ ಶಾ ಆಕ್ರೋಶ. ದಂಡ ವಿಧಿಸುವಂತೆ ಒತ್ತಾಯಿಸಿದ್ದಕ್ಕೆ ವ್ಯಾಪಾರಿಗಳ ಅಸಮಾಧಾನ. ಬೃಹತ್ತಾಕಾರವಾಗಿ ಬೆಳೆದಿರೋ ಬೆಂಗಳೂರಿನಲ್ಲಿ ಸದ್ದಿನತೆ ಫುಟ್ಪಾತ್ಗಳು ಒತ್ತುವರಿಯಾಗ್ತಿವೆ. ಕೆಲವು ಕಡೆಗಳಲ್ಲಿ ಫುಟ್ಪಾತ್ ವ್ಯಾಪಾರಿಗಳಿಗೆ ಸ್ವತಃ ಜಿಬಿಎನೇ ಅಧಿಕೃತ ಪ್ರಮಾಣ ಪತ್ರ ಕೊಟ್ಟು ವ್ಯಾಪಾರಕ್ಕೆ ಅವಕಾಶ ಕೊಟ್ಟಿದೆ. ಆದ್ರೆ ಇಂತಹ ಶ್ರಮಿಕ ವರ್ಗಕ್ಕೆ ಇದೀಗ ಉದ್ಯಮಿಗಳ ಕಣ್ಣು ಬಿದ್ದಿದೆ. ಆ ದಿನ ವ್ಯಾಪಾರ ಮಾಡಿದ್ರೆ ಆ ದಿನದ ಹೊಟ್ಟೆ ತುಂಬಿಸಿಕೊಳ್ತಿರೋ ವರ್ಗಕ್ಕೆ ಫುಟ್ಪಾತ್ ಮೇಲೆ ಅವಕಾಶ ನೀಡದಂತೆ ಉದ್ಯಮಿಗಳು ಇದೀಗ ಅದೇ ಜಿಬಿಎಗೆ ಮನವಿ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಹೀಗೆ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡವರಿಗೆ ದಂಡ ಪ್ರಯೋಗ ಮಾಡಿ ಅಂತಾನೂ ಒತ್ತಾಯ ಮಾಡ್ತಿದ್ದಾರೆ. ಇದಕ್ಕೆ ಪೂರಕ ಎನ್ನುವಂತೆ ಉದ್ಯಮಿ ಕಿರಣ್ ಮಜುಂದಾರ್ ಶಾ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಉದ್ಯಮಿಗಳ ನಡೆಗೆ ಬೀದಿ ಬದಿ ವ್ಯಾಪಾರಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಬಡವರ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಮಾಡ್ತಿರೋ ಉದ್ಯಮಿಗಳ ನಡೆ ಸರಿಯಲ್ಲ ಅಂತಾನು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಎಷ್ಟು ಡೂಪ್ಲಿಕೇಟ್ ಆಗಿದೆ ಅಂದ್ರೆ, ಉದಾಹರಣೆ ಇಲ್ಲಿ ಸ್ಟಿಕ್ಕರ್ ಹಾಕಿದ್ರು. ಈ ಸ್ಟಿಕ್ಕರ್ ಮೇಲೆ ನಮ್ಮ ಜಂಟಿ ಆಯುಕ್ತರು 10 ಜಂಟಿ ಆಯುಕ್ತರು ಬರ್ತಾರೆ, 8 ಜಂಟಿ ಆಯುಕ್ತರು ವಿಧಾನಸಭಾ ಚೇಂಜಸ್ ಆಗಿದೆ. ಮತ್ತು ಒಂದು ಉದಾಹರಣೆ ಇಲ್ಲಿ ನೋಡಿ, ಫ್ಯಾಮಿಲಿ ಫೋಟೋ ಬರಬೇಕು. ಇಲ್ಲಿ ಒಂದು ಫ್ಯಾಮಿಲಿ ಫೋಟೋ ಬರಬೇಕು. ಆ ಫ್ಯಾಮಿಲಿಯಲ್ಲಿ ಯಾರು ವ್ಯಾಪಾರ ಮಾಡ್ತಾರೆ ಅದನ್ನು ಬಿಟ್ಟಿದ್ದಾರೆ ಇವರು. ಹಿಂದೆ ID ಕಾರ್ಡ್ ಮಾಡಿದಾಗ ಫ್ಯಾಮಿಲಿ ಫೋಟೋ ಇತ್ತು. ಇವಾಗ ನೀವು ಹೇಳಿದ್ರಲ್ಲ, ಏನು ಫೆನಿಟಿ ಹಾಕಬೇಕಾಗತ್ತಲ್ಲ. ಈಗ ಉದಾಹರಣೆ, ನಾನು ವ್ಯಾಪಾರ ಮಾಡ್ತಾಯಿದ್ದು, ನಾನೆಲ್ಲೋ ರಜಾ ಹಾಕಿರ್ತೀನಿ, ನಮ್ಮ ಮನೆಯವ್ರು ಮಾಡ್ತಾ ಇರ್ತಾರೆ. ಅವಾಗ ಅವನು ಪಾಪ ಅಲ್ಲಿ ಫೆನಿಟಿ ಕಟ್ಟಲೇಬೇಕಾಗತ್ತೆ. ಈ ಗುರುತಿನ ಚೀಟಿ ಒಂದರಲ್ಲಿ ಇರೋದಿಲ್ಲ. ಇದು ಏನಾಗಿದೆ, ಕಾಟಾಚಾರ ಗುರುತಿನ ಚೀಟಿ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ. ಯಾರು, ನಮ್ಮ ಮಹೇಶ್ವರ ಸಾಹೇಬ್ರು ಆಗಿರ್ಬೋದು, ತುಷಾರ್ ಗಿರಿನಾಥರು. ಪಾಪ ಇದು ಯಾವುದೇ ಸರ್ಕಾರ ಗಮನಕ್ಕೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ನೀಡದೇ ಇರೋದೇ ಎಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣವಾಗ್ತಿದೆ. ಕೂಡಲೇ ಅಧಿಕೃತ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡುವ ಕೆಲಸವನ್ನ ಜಿಬಿಎ ಮಾಡಿಕೊಡ್ಬೇಕಿದೆ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.